ನಮಸ್ಕಾರ ಸ್ನೇಹಿತರೆ, ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ, 1 ವರ್ಷ ಪೂರ್ತಿ ಇಡುವಂತಹ ಒಂದು ಸಿಹಿ, ಇದಕ್ಕೆ ಗುಳಂಬ ಅಂತ ಹೇಳ್ತೀವಿ. ನಿಮಗೂ ಗೊತ್ತಿರಬಹುದು. ಇಲ್ಲಿ ನಾನು 2 ಮಾವಿನಕಾಯಿ ತೊಳ್ಕೊಂಡು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಮಾವಿನಕಾಯಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು, ಮತ್ತೊಂದು ಬಿಳಿಯಾಗಿ ಇರುವಂಥದ್ದು, ಅಂದರೆ ಒಂದು ಕಚ್ಚಕಾಯಿ ಮತ್ತು ಒಂದು ದೋರ್ಗಾಯಿ ತೊಗೊಂಡಿದ್ದೀನಿ. ಇದು ತುಂಬ ರಸಭರಿತವಾಗಿದೆ. ಯಾಕೆ ಅಂದರೆ ಇದು ಕಾಯಿ ಉಪ್ಪಿನಕಾಯಿ ಹಾಕಿಟ್ಟುಕೊಳ್ಳುವಂತಹ ಕಾಯಿಯಾಗಿರುತ್ತೆ. ಇದು ನಮಗೆ ಅದನ್ನು ತೊಗೊಂಡಾಗ ಮಾತ್ರ ನಮಗೆ ಈ ಥರ ರಸ ಇರುತ್ತೆ. ನೋಡಿ ಎಷ್ಟು ರಸ ಇದೆ. ಇಂತಹ ಕಾಯಿ ತೊಗೊಂಡಾಗ ನಮಗೊಂದು ರುಚಿ ಕೊಡುತ್ತೆ, ಮತ್ತು ನಾವು 1 ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು ವಿತೌಟ್ ಫ್ರಿಡ್ಜ್. ಮತ್ತು ನಾನಿಲ್ಲಿ ತುರಿದಿರುವಂಥದ್ದನ್ನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಅಳತೆಗೋಸ್ಕರ. ಯಾಕೆಂದರೆ ನಾವು ಬೆಲ್ಲ ಹಾಕ್ಕೊಳ್ಬೇಕಾದ್ರೆ ನಮಗದು ಅಳತೆ ಗೊತ್ತಾಗಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ದಪ್ಪ ತಳ ಇರುವಂತಹ ಒಂದು ಬಾಣಲೆ ತೊಗೊಂಡು ತುರಿದಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಇದನ್ನು ಸುಮ್ಮನೆ ಹಾಗೆ ನಿಧಾನಕ್ಕೆ ಕೈ ಆಡಿಸ್ಕೊಳ್ಬೇಕು. ಅಷ್ಟರಲ್ಲಿ ನಾನು ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು ನಾನು 1ಕ್ಕೆ 2ರಷ್ಟು ತೊಗೊಂಡಿದ್ದೀನಿ. ಅಂದರೆ 2 ಮಾವಿನಕಾಯಿ, ಹುಳಿ ಮಾವಿನಕಾಯಿಗೆ ಇದು 2 kg ಬೆಲ್ಲ ಇದೆ ಕುಟ್ಕೊಂಡಿದ್ದೀನಿ. ಇದು ಕರಗಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಬೇಕು, ಒಂದು 3ರಿಂದ 4 ನಿಮಿಷದವರೆಗೂ. ನೋಡಿ, ಬೆಲ್ಲ ಕರಗ್ತಾ ಇದೆ. ಇದು ತುಂಬ ಒಳ್ಳೆ ಬೆಲ್ಲ, ತುಂಬ ರುಚಿಯಾಗಿದೆ, ಆರ್ಗ್ಯಾನಿಕ್ ಆಗಿದೆ. ಇದನ್ನು ಕರಗಿಸ್ಬಿಟ್ಟು ಸೋಸ್ಕೊಂಡಿದ್ದೀನಿ ನಾನು. ನೋಡಿ, ಇದು ಕೂಡ ಬೆಂದೇ ಹೋಯಿತು. ಮಾವಿನಕಾಯಿ ತುಂಬ ಬೇಗ ಬೆಂದು ಬಿಡುತ್ತೆ. ಇದು ನಿಮಗೆ ತುಂಬ ಸುಲಭ ಮಾಡೋದು. ಹೊಸದಾಗಿ ಕಲಿಯೋರು ಸಹ ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ. ಈಗ ಇದಕ್ಕೆ ಸೋಸಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ಮುದ್ದೆ ಮುದ್ದೆ ಇರುವಂತಹ ಮಾವಿನಕಾಯಿ ಈಗ ಎಷ್ಟು ಬಿಡಿ ಬಿಡಿ ಆಗ್ತಾ ಇದೆ. ಪಾಕ ಹಾಕಿದ ತಕ್ಷಣವೇ, ಅಂದರೆ ಕರಗಿಸಿರುವಂತಹ ಬೆಲ್ಲ ಹಾಕಿದ ತಕ್ಷಣವೇ ಅದು ನೀಟಾಗಿ ಎಳೆಯಾಗಿ ಬಿಟ್ಕೊಳ್ತಾ ಇದೆ. ನೋಡಿ, ಈಗ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಕೇವಲ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ನಿಮಗೆ ಈ ಒಂದು ರೆಸಿಪಿ ಆಗೋದಕ್ಕೆ ಸಮಯ ಆಗುತ್ತೆ. ನಾವು ತುರ್ಕೊಂಡು ನಾವೆಲ್ಲ ಮಾಡ್ಕೋಬೇಕು ಅಂದರೆ 30 ಮಿನಿಟ್ಸಲ್ಲಿ ನಾವು ತಯಾರು ಮಾಡ್ಕೋಬಹುದು. ನೋಡಿ, ಮಾತಾಡ್ತಾ ಕುದಿ ಶುರುವಾಗೇ ಹೋಯಿತು. ಕುದಿಯುವಾಗ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ತುಂಬ ಬೇಗನೆ ನಮಗೆ ಬೆಲ್ಲ ಪಾಕ ಬಂದುಬಿಡತ್ತೆ. ಬಂತು ಅಂದರೆ ನಾವು ಆಮೇಲೆ ಅದನ್ನು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಮಧ್ಯೆ ಸ್ವಲ್ಪ ನೋಡಿಕೊಂಡು ನಾವು ತುಪ್ಪನ 1-2 ಚಮಚದಷ್ಟು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹಾಗೇ ಹೋಯಿತು. ಅಲ್ಲಿ ಯಾವಾಗ ನೋಡಿ ಸುತ್ತಲೂ ಗಟ್ಟಿ ಆಗ್ತಾ ಇದೆ, ಆವಾಗ ಆಗ್ತಾ ಇದೆ ಅಂತ ಅರ್ಥ. ಇನ್ನೇನು ಕೊನೆಯಲ್ಲಿ ಬಂದೇ ಬಿಡ್ತು. ಈಗ ಇದನ್ನು ಮತ್ತಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡಿಬಿಡಬೇಕು. ನೋಡಿ, ಸುತ್ತಲೂ ಈ ಥರ ಗಟ್ಟಿ ಬರೋಕ್ಕೆ ಶುರುವಾಯಿತು ಅಂದರೆ ರೆಡಿ ಆಗೋಯಿತು ಅಂತಲೇ ಅರ್ಥ. ನೋಡಿ, ನಾನು ಕೈ ಹಾಕಿದಷ್ಟು ತೆಗೆದಷ್ಟು ಅದು ಬರ್ತಾ ಇದೆ. ನೋಡ್ತಾ ಇದ್ದೀರಲ್ವಾ? ನೋಡಿ, 1 ನಿಮಿಷ ಕೈ ಆಡಿಸದೆ ಬಿಟ್ಟರೆ ನಿಮಗದು ನೀಟಾಗಿ ಗೊತ್ತಾಗುತ್ತೆ. ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಇದು ಬೇಗನೆ ಮಾವಿನಕಾಯಿ ರಸನ ಹೀರ್ಕೊಂಡ್ಬಿಡುತ್ತೆ. ಅಂದರೆ ಬೆಲ್ಲದ ರಸ ಏನಿರುತ್ತೆ ಅದು ಹೀರ್ಕೊಂಡ್ಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ಇದಕ್ಕೆ ನಾವು ಗುಳಂಬ ಅಂತ ಕರಿತೀವಿ. ಎಲ್ಲರೂ ಗುಳಂಬ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಮಾವಿನಕಾಯಿ ಹಲ್ವಾ ಅಂತಲೂ ಕರೀತಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಕಲರ್ಫುಲ್ ಆಗಿದೆ ಹಲ್ವಾ. ಮಾವಿನಕಾಯಿ ಹಲ್ವಾ ನಮ್ಮ ಅಮ್ಮನ ಕೈಯಿಂದ ತಯಾರಾಗುವಂತಹ ಗುಳಂಬ. ಸೊ ಈಗ ಇದನ್ನು ಆಗಿದೆ, ನಾನು ಆರಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ತಣ್ಣಗಾಗಿದ್ದ ಬಿಟ್ಟ ಮೇಲೆ ನಾನು ಇದನ್ನು, ಯಾಕಂದರೆ ಬಾಣಲೆ ಅದರಿಂದ ತೆಗೆದ್ಬಿಟ್ಟು ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದು ಸಂಪೂರ್ಣ ತಣ್ಣಗಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ತಣ್ಣಗಾದ್ಮೇಲೆ ಕೂಡ ನಿಮಗಿದು ಗಟ್ಟಿಯಾಗಿ ಬಂದಿರಲ್ಲ. ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ಇದು ನಿಜಕ್ಕೂ ಹಲ್ವಾನೆ. ಅಷ್ಟು ಸಾಫ್ಟಾಗಿದೆ. ಬಾಯಿಗಿಟ್ಟರೆ ತುಂಬ ನೀಟಾಗಿ ಕರಗುತ್ತೆ. ಅಷ್ಟು ನೀಟಾಗಿರುತ್ತೆ ಇದು. ಅಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ಯಾಕೆಂದರೆ ತುಪ್ಪ ಹಾಕೋದ್ರಿಂದ ಪಾಕ ಬರೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿರಬಹುದು, ಆದರೂ ಇದು ಅಮ್ಮನಿಂದ ಕಲಿತಂತಹ ಒಂದು ಟಿಪ್ ಇದು. ಸೊ ಇದನ್ನು ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಹಾಕಿ ಒಂದಿಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ತುಂಬ ರುಚಿಯಾದಂತಹ ಮಾವಿನಕಾಯಿ ಗುಳಂಬ ತಯಾರಾಯಿತು. ಇದನ್ನು ನಾವು ಬ್ರೆಡ್ ಆಗಿರಬಹುದು, ದೋಸೆ ಆಗಿರಬಹುದು, ಅಥವಾ ಚಪಾತಿ ಆಗಿರಬಹುದು, ರೊಟ್ಟಿ ಆಗಿರಬಹುದು, ಮಕ್ಕಳಿಗೆ ಆಗಿರ್ಬೋದು, ಯಾರೇ ಬೇಕಾದರೂ ಇದನ್ನು ಸವಿಬಹುದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಸವಿಬಹುದು. ಇನ್ನೊಂದು ಬೆನಿಫಿಟ್ ಏನಂದರೆ, ಈ ಥರ ಗಾಜಿನ ಬಾಟ್ಲಲ್ಲಿ ನೀವು ಇದನ್ನು ಹಾಕಿಟ್ಕೊಳ್ಳೋದ್ರಿಂದ 1 ವರ್ಷವಾದರೂ ಕೂಡ ನಾವು ಈ ಒಂದು ಗುಳಂಬವನ್ನು ಇಟ್ಕೊಂಡು ಮಕ್ಕಳಿಗೆ ಆಗಾಗ ನಾವು ಸ್ಪೆಷಲ್ಲಾಗಿ ಕೊಡಬಹುದು, ನಾವು ಆಗಾಗ ಸ್ಪೆಷಲ್ಲಾಗಿ ಸವಿಬಹುದು ಸ್ನೇಹಿತರೆ. ಇದು ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮಾಡಿಟ್ಕೊಳ್ಬಹುದು, ಜಾಮ್ ಥರನೇ ಇರುತ್ತೆ. ಹೇಗಿತ್ತು ಮಾವಿನಕಾಯಿ ಗುಳಂಬ? ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ.